ಇವತ್ತು ಅಲ್ಲಿರುವಂಥ ಹಿಂದೂ ಧರ್ಮದಲ್ಲಿರುವಂಥ ಕೆಲವೊಂದು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿ ಬಗ್ಗೆ ಹೋರಾಡಿದಂಥವ್ರು. ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು, ಸಮಾನತೆಯನ್ನು ಕೊಡಿಸ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು, ಅನಿಷ್ಟ ಪದ್ಧತಿಗಳು ಹೋಗ್ಬೇಕು. ತಪ್ಪಾಗು ಮನುಸ್ಮೃತಿ ಮತ್ತು ಮಾನವದಲ್ಲಿ ಏನು ತಪ್ಪುಗಳಿದಾವೆ ಅದನ್ನ ತಿಳ್ಕೊಳ್ಳುವಂಥದ್ದು ಹೇಳುವಂಥದ್ದು ಎಲ್ಲರ ಧರ್ಮ, ಮಾನವೀಯ ಧರ್ಮ ಇರ್ಬೇಕಲ್ಲ. ಒಬ್ಬರ ಮೇಲೆ ಒಬ್ಬರು ಕೀಳನ್ನಕ್ಕಾಗ್ತದ, ಅಸ್ಪೃಶ್ಯತೆ ಅನ್ಬೇಕಾಗ್ತದ, ಅನಿಷ್ಟ ಪದ್ಧತಿಗಳು ಹೋಗಕ್ಕಾಗ್ತದೆ. ಇದಕ್ಕೆ ಬಸವಣ್ಣವರು ಸಹ ಸಿರುಗದ್ದವರು ಸಹ ಇವತ್ತು ಅನುಭವ ಮಟ್ಟದ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥವ್ರು, ಲಿಂಗಾಯತ್ ಪರಿಕಲ್ಪನೆ ಕೊಟ್ಟಂಥವ್ರು. ಸರ್, ಆಮೇಲೆ ಪಿಯೂಷ್ ಗೋಯಲ್ ಅವರು ರಾಜ್ಯಗಳು ತೆರಿಗೆ ಪಾಲು ಕೇಳೋದು ಸಣ್ಣತನ ಅಂತ ಬಹಳಷ್ಟು ಬಾಲಿಶವಾಗಿ ಮಾತನಾಡಿದ್ದಾರೆ. ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು, ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಕೊಡುಗೆ ಕೊಡ್ತಾ ಇದ್ದೀವಿ, ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನ ಕೇಳುವಂಥದ್ದು ಸ್ವಾಭಾವಿಕ ಇದೆ. ಅಷ್ಟೇ ಅಲ್ಲ, IT ಎಷ್ಟು ಕೊಡುಗೆ ಇದೆ ನಮಗೆ, IT ಕೊಡುಗೆಗೆ ಏನಾದರೂ ನಮಗೆ ಪ್ರತಿಫಲ ಸಿಗ್ತದ, ನಮಗೆ ಪಾಲು ಸಿಗ್ತದ ಅದರಲ್ಲಿ ಸುಮಾರು 4 ಲಕ್ಷ ಕೋಟಿ. ಹೀಗಾಗಿ ನಮ್ಮ ರಾಜ್ಯಗಳಾಗಲಿ, ದಕ್ಷಿಣ ರಾಜ್ಯಗಳು ಯಾವಾಗಲೂ ಇದು ಮಾಡ್ಕೊಂಡು ಬಂದಿದ್ದಾವೆ. ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಮಾಡ್ತೀವಿ, ಒಳ್ಳೆಯ ಪ್ರಾಕ್ಟೀಸನ್ನು ಮಾಡ್ತೀವಿ. ಹಿಂದೆ ನಾವು ಫ್ಯಾಮಿಲಿ ಪ್ಲಾನಿಂಗನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಎಲ್ಲವನ್ನು ಮಾಡಿಕೊಂಡಂಥ ರಾಜ್ಯಗಳಿಗೆ ಸ್ವಾಭಾವಿಕವಾಗಿ ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು. ಪ್ರಗತಿಪರ ಹೊಂದಂಥ ರಾಜ್ಯಗಳಿಗೆ ಅನುದಾನ ಬಿಟ್ಟುಕೊಂಡು ನೀವು ಯಾವುದೇ ರಾಜ್ಯಗಳಲ್ಲಿ, ನಾನು ಹೇಳಕ್ಕೆ ಹೋಗೋದಿಲ್ಲ, ಇವತ್ತು ರಾಜ್ಯಗಳು, ಕೆಲವೊಂದು ರಾಜ್ಯಗಳು ಈ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡೋಂಗಿಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಇದೆಲ್ಲನೂ ಕೂಡ ಮಾಡೋದಿಲ್ಲ. ಅಂಥವ್ರಿಗೆ ನೀವು ಅದನ್ನು ನಮ್ಮ ದುಡ್ಡನ್ನು ಇದರಲ್ಲಿ ಕೊಟ್ಟರೆ ಈ ರಾಜ್ಯಗಳ ಇವರು ಕೂಡ ಆ ರಾಜ್ಯದ ಥರ ಆಗುವಂಥ ಪರಿಸ್ಥಿತಿಗಳು ಬರ್ತವೆ. ಸಚಿವರುಗಳೆಲ್ಲ ದೆಹಲಿ ಪ್ರವಾಸ ಹೋಗಿರ್ತಕ್ಕಂಥದ್ದು ಯಾರು ಇಲ್ಲ, ಸುಮ್ಮನೆ ಬಿಟ್ಟಿದ್ದೆಲ್ಲ BK ಇದು ಸಂಗಮೇಶ್ ಅವರ ಪುತ್ರ ಮಹಿಳಾ ಅಧಿಕಾರಿಗಳಿಗೆ ದರ್ಪಣೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಕೇಳಿ, ನಾನು ಗ್ಲೋಬಲ್ ನ್ಯೂಸ್ ಸಸ್ಪೆಂಡ್ ಆಗಿದ್ದೀನಿ, ನಾನು ಯಾವುದೇ ನೋಡಿಲ್ಲ ಇದನ್ನ.